ಆ ನೋಡಿದ್ದೀರಾ ಸ್ವಾಮಿ, ನೇರವಾಗಿ ನಮ್ಮ ಕಾಡಿನತ್ತ ಬಂದಿದ್ದೇನು ಸತ್ಯ. ಈ ಕಾಡನ್ನೊಮ್ಮೆ ನೋಡಿದ ತಕ್ಷಣವೇ ಮನದ ಬೇಸರವೆನ್ನುವುದು ಕಳೆದು ಕರಗಿ ನೀರಾಗಿ ಹೋಯಿತು. ಹೌದು, ಮನವನ್ನು ನೋಡಿದ್ರೆ ಒಮ್ಮೆ ನೋಡಬೇಕು, ಮತ್ತೊಮ್ಮೆ ನೋಡಬೇಕು, ಮಗನೊಮ್ಮೆ ನೋಡಬೇಕೆನ್ನುವ ಹಾಗೆ ಆಸೆ ಆಗ್ತಾ ಉಂಟು. ಏನ್ ಮಾಡುದು ಹೇಳಿ? ಬರುವಾಗ ಅಪ್ಪ ಹೇಳಿದ್ದಾರೆ, ಸಮಯದ ಅಭಾವ ಉಂಟು ಮಗಳೇ, ಆದಷ್ಟು ಬೇಗ ಮುಗಿಸಿ ಬಾ ಅಂತ. ನಾವು ಹೆಚ್ಚಿಗೆ ಕೆಲಸ ಹೋಗುದಲ್ಲ, ಯಾಕೆ ಬರುವವರಿಗೆ ತೊಂದರೆ ಆಗ್ತದಲ್ವಾ? ಹಾಗಾಗಿ ನನ್ನ ಕೆಲಸ ಏನು ಬರುವ ಪೂರ್ವದಲ್ಲಿ ಹೇಳಿದ್ದಾರೆ. ಅಲ್ಲ, ಹಾಗೆ ಹೋಗುದು ಈಗ? ಹಾಗೆ ಹೋಗುದಲ್ಲ, ವನವನ್ನು ಒಮ್ಮೆ ವರ್ಣನೆ ಮಾಡಬೇಕು. ಹೌದೌದು, ವರ್ಣನೆ ಮಾಡಬಹುದು. ಯಾಕೆ ನೋಡಿ, ಮೇಲೆ ನೋಡಿ ನೀಲಗವಿಯಿಂದ ಕೆಳಗೆ ನೋಡಿ ಶಾಂತಭವನ, ಸುಪ್ರಸಿದ್ಧವಾದ ವಾತಾವರಣದ ತನ್ಮಧ್ಯದಲ್ಲಿ ಪವನನ್ನು ಭವನ ಎಂಬಂತೆ ವಾಸವಾಗ್ತ ಉಂಟು ಈ ವನ. ಅಷ್ಟೇ ಅಲ್ಲ ಸ್ವಾಮಿ, ಆ ಕಡೆಯಲ್ಲಿ ನೋಡಿ ಹಸಿರು ಹುಡುಗಿ ಉಂಟು, ಕಿಲಕಿಲ ನಲಗುವಂತ ಚಂದ. ಅಷ್ಟೇ ಯಾಕೆ, ಭೂಮಿ ತಾಯಿಯು ಅದೆಷ್ಟೋ ವಿಷಜಂತುಗಳಿಗೆ ಆಶ್ರಯದಾತಳವಾಕೆ ಎನ್ನುವುದಕ್ಕೆ ಸಾಕ್ಷಿ ನೋಡಿ. ಅಲ್ಲಿನಲ್ಲಿ ಓಡಾಡುತ್ತಿರುವ ಜಿಂಕೆ, ಮೊಲ, ಅಷ್ಟೇ ಯಾಕೆ ಆ ಕೊಳದಲ್ಲಿ ಹರಿಣ, ಜಿಂಕೆಗಳೆಲ್ಲ ಓಡಾಡುತ್ತಾ ಇದೆ ಎನ್ನುವುದಕ್ಕೆ ಸಾಕ್ಷಿ. ಇನ್ನು ಭೂಮಿ ತಾಯಿಗೆ ಒಂದು ಹೆಸರುಂಟು, ಹಾಡಿನ ಮುಖೇನವಾಗಿ ಒಂದು ಹೆಸರು ಬಂದಿದೆ. ಈಗ ನಿಮ್ಮಂತ ಭಾಗವತೋತ್ತಮರು ಹಾಡಿ ಹೋಗಲಿದ್ದಾರೆ, ಧರಣಿಯ ಮಣಿ ಹಸಿರು ಶಾಲೆ ಹುಟ್ಟುದಲ್ಲಿವಳು ಎನ್ನುವ ಹಾಗೆ. ಆ ಹಾಡಿನೋದು ಇಲ್ಲಿವರೆಗೂ ಶಾಶ್ವತವಾಗಿ ಉಂಟು, ಇನ್ನು ಶಾಶ್ವತವಾಗಿ ಇರಬೇಕೆನ್ನುವ ನಮ್ಮ ಆಸೆ. ಹಾಗಾಗಿ ಅಪ್ಪ ಹೇಳಿದ ಹಾಗೆ ವೀರನ್ನು ಕೊಯ್ಯುತ್ತಾ ಮನೆಯತ್ತ ನೀವು ಹೇಳಿದಾಗೆ ಬೀಳನ್ನು ಕಡಿಯುತ್ತಾ ಮುಂದೋದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ದೊಡ್ಡ ಪೊದೆ ಕಾಣುತ್ತಾ ಇದೆ. ಆ ಪೊದೆಯಲ್ಲಿ ತುಂಬಾ ಬೀಳುಂಟು ಎನ್ನುವ ಕಾರಣಕ್ಕೆ ಕತ್ತಿಯಿಂದ ಕಡಿಯುವುದಕ್ಕೆ ಮುಂದಾದೆ. ಕತ್ತಿ ಹಾಕಿದ ತಕ್ಷಣವೇ ನನ್ನ ಕತ್ತಿ ಎನ್ನುವುದು ಶಿಲೆಗೆ ತಾಗಿದೆ. ಅಷ್ಟೇ ಅಲ್ಲಪ್ಪಯ್ಯ, ಆ ಶಿಲೆಯಿಂದ ತರಾತರವಾಗಿ ರಕ್ತ ಸೋರುತ್ತಾ ಇದೆ ಅಪ್ಪಯ್ಯ. ಶಿಲೆಗೆ ನಿನ್ನ ಕತ್ತಿ ತಾಗಿ ಶಿಲೆಯಿಂದ ರಕ್ತ ಸುರಿತಾ ಉಂಟು. ಹೌದಪ್ಪಯ್ಯ. ಇದು ದೇವರ ಲೀಲೆ, ದೇವರ ಲೀಲೆ. ಅಪ್ಪಯ್ಯ, ಎಂತ ಆಶ್ಚರ್ಯ ನೋಡು ಮಗ. ಹೌದಪ್ಪಯ್ಯ. ಇಲ್ಲಿದೆ ತನ್ನಿಂದಾನೆ ಬಂದು ಕಾಡಿನಲ್ಲಿ ಸುತ್ತು ಬರ್ತೇನೆ ಅಪ್ಪ, ಹೋಗಿ ಬರ್ತೇನೆ ಎನ್ನುವುದಾಗಿ ಅನುಮತಿ ಬೇಕು ಎನ್ನುವುದಾಗಿ ಕೇಳಿದೆ. ನಾನು ಕೂಡ ಹೋಗ್ಬಾರ್ದು ಎನ್ನುವ ಅಂತ ಮನಸ್ಸು ನನಗಾಗ್ಲಿಲ್ಲ ಮಗ. ಇದನ್ನು ಕಳಿಸಿಕೊಟ್ಟೆ. ನೋಡು, ಇಲ್ಲಿ ಧಾರಾಕಾರವಾಗಿ ಕತ್ತಿ ತಾಗಿ ಶಿಲೆಗೆ ಕತ್ತಿ ತಾಗಿ ಧಾರಾಕಾರವಾಗಿ ರಕ್ತ ಸುರಿತಾ ಉಂಟು ಅಂತಾದ್ರೆ ಆಶ್ಚರ್ಯ ಅಲ್ಲದೆ ಇನ್ನೇನು ಮಗ? ಅದರಲ್ಲೇನೋ ಒಂದು ವಿಶೇಷವಾಗಿ ಕಾಣುತ್ತಾ ಇದೆ. ಖಂಡಿತ ಹೌದು ಮಗ. ಅದನ್ನು ತಿಳಿಯಬೇಕಂತಾದ್ರೆ ಏನ್ ಮಾಡ್ಬೇಕಪ್ಪ? ಹಿರಿಜನರಾದ ನಮಗೆ ಅರ್ಥ ಆಗ್ಲಿಕ್ಕಿಲ್ಲ. ತಿಳಿಬೇಕು ಅಂತ ಆದ್ರೆ ಸಮೀಪದಲ್ಲೇ ಕಣ್ವ ಋಷಿಗಳಿದ್ದಾರೆ, ಅವರನ್ನು ಭೇಟಿಯಾಗಿ ಇಲ್ಲಿ ನಡೆದ ವಿಚಾರವನ್ನು ಅಲ್ಲಿ ತಿಳಿಸಬೇಕು.